2 ಅಕ್ಕಿ ರೊಟ್ಟಿ ಖಾರ ಇರ್ಲಿ. ಅಂಕಲ್ಗೆ 2 ಅಕ್ಕಿ ರೊಟ್ಟಿ ಅಂತ ಹೇಳಿದ್ನಲ್ವಾ. ಅಂಕಲ್ಗೆ ಖಾರ ಇದ್ರೆ ಓಕೆನಾ? ಖಾರ ಇರ್ಲಿ. ಅಕ್ಕಂಗೆ ಅಂಕಲ್ಗೆ 2 ಅಕ್ಕಿ ರೊಟ್ಟಿ ಖಾರ ಜಾಸ್ತಿ ಇರ್ಲಿ. ಸರ್ ನಿಮ್ಮ ಖಾರ ಓಕೆ ಅಲ್ವಾ? ಯಾಕೆ ನನಗೆ ತಿನ್ನಕ್ಕಾಗಲ್ಲ ಅಂತನಾ? ನಾನು ತಿಂತೀನಿ. ಅಂಕಲ್ ಅಕ್ಕ ರೊಟ್ಟಿ. ಓಕೆ ಐ ಆಮ್ ಫೈನ್. ನಿಮಗೆ ಖಾರ ಆಗ್ತಿದೆ ಅಲ್ವಾ? ನೋನು ಅಣ್ಣ ನೀರ್ ಕೊಡಿ. ಆಗ ತಂದೆ. ಸರ್ ಇಟ್ಸ್ ಓಕೆ. ಸರ್ ನಿಮ್ಗೆ ಹೊರಗಡೆ ತಿಂದು ಅಭ್ಯಾಸ ಇರಲ್ಲ ಅಲ್ವಾ, ಅದಕ್ಕೆ ಖಾರ ಅನ್ಸ್ತಿರ್ಬೋದು. ಹಾಗೇನಿಲ್ಲ. ರೆಡ್ ಏನು? ನಿಮ್ ಮುಖ ರೆಡ್ ಆಗಿದೆ, ಒಳ್ಳೆ ಟೊಮ್ಯಾಟೊ ಹಣ್ಣು ಥರ. ಸರ್ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ, ನಾನು ಬೇರೆ ಹೇಳ್ತೀನಿ. ನೋ ಪ್ರಾಬ್ಲಮ್. ಇದೆ ನಿಮ್ ಪ್ರಾಬ್ಲಮ್. ಏನು? ಒಪ್ಕೊಳ್ಳೋದಿಲ್ಲ ಅಲ್ವಾ ನೀವು? ಏನು? ನಿಮಗ್ ಖಾರ ಆಗ್ತಿರೋದು ನನ್ ಕಣ್ಣಿಗೆ ಕಾಣಿಸ್ತಿದೆ, ನಿಮ್ ಕಿವಿಲ್ ಹೊಗೆ ಹೋಗ್ತಿದೆ. ಸುಮ್ನೆ ಅಂದೆ. ಏನು ಹೇಳೋಕ್ ಬಂದೆ ನೀನು? ನಮ್ಮ ಅಪ್ಪ ಅಮ್ಮ ಹೇಳ್ತಿರ್ತಾರೆ ಮನ್ಸಲ್ಲಿರೋದನ್ನ ಹೇಳ್ಕೋಬೇಕು ಅಂತ. ಒಪ್ಕೊಳ್ಳಲ್ಲ ಅಲ್ಲ ನೀವು? ಸರಿ ಬಿಡಿ. ಸರ್ ನಾನಿಂದ ನೀವು ಕಷ್ಟ ಪಡೋದು ನೋಡಕ್ಕಾಗಲ್ಲ, ಬಿಟ್ಬಿಡಿ ಅದನ್ನ. ಪರವಾಗಿಲ್ಲ. ಕೊಡಿ ಅದನ್ನ. ಶಿವಣ್ಣ ಪೆಟ್ರೋಲ್ ಇದೆ ಅಲ್ವಾ? ಹೋದ್ಸಲಿ ನೀವೇ ಫುಲ್ ಟ್ಯಾಂಕ್ ಮಾಡಿಸಿದ್ರಲ್ಲ, ಅದು ಹಾಗೇ ಇದೆ. ಯಾಕಣ್ಣ ಕಿಂಡಲ್ಲ?
ಇದೆ ಹೋಗಿ ಬನ್ನಿ. ಯಾವ ಕಡೆ ಹೊರಟ್ರಿ? ಇಲ್ಲೇ ಹತ್ರ. ಸುಬ್ಬಣ್ಣ ಬಂದ್ರು. ಸುಬ್ಬು ಬೇಗ ಬಾ. ಅಯ್ಯೋ ನೀನ್ ಯಾಕೆ ಆ ಶಿವಣ್ಣನ ಗಾಡಿ ಮೇಲೆ ಕೂತಿದ್ಯಾ? ಅಯ್ಯೋ ನಾನೇ ಕೇಳಿ ಇಸ್ಕೊಂಡೆ. ಬಾ ಗಾಡಿಲಿ ಹೋಗೋಣ. ಅಯ್ಯಪ್ಪ ನನ್ನ ಕೈಲಾಗಲ್ಲ ಕಣಪ್ಪ. ಎಷ್ಟು ವರ್ಷ ಆಯ್ತು ನಾನು ಗಾಡಿ ಓಡಿಸಿ. ಈಗ ಹ್ಯಾಂಡ್ ಇಟ್ಕೊಂಡ್ರೆ ಚಕ್ರ ತಿರ್ಗಲ್ಲ, ನನ್ನ ತಲೆ ತಿರುಗುತ್ತೆ ಅಷ್ಟೇ. ನಡ್ಕೊಂಡು ಹೋಗ್ಬಿಡೋಣ. ಅಯ್ಯೋ ನೀನು ಓಡಿಸ್ತಾ ಇದ್ರೆ ಪರವಾಗಿಲ್ಲ, ನಾನೇ ಓಡಿಸ್ತೀನಿ. ಅಯ್ಯೋ ನೀನಾ? ತಗೋ ಹೆಲ್ಮೆಟ್ಟು. ಅಯ್ಯೋ ಸ್ವಾಮಿ ಸ್ವಾಮಿ ಸತ್ಯನಾರಾಯಣ ನೀನೇ ಕಾಪಾಡಪ್ಪ. ಮೆಲ್ಲಿಗೆ. ಏನ್ ಶಿವಣ್ಣ ಗಾಡಿನ ಸ್ಟಾರ್ಟ್ ಆಯ್ತಿಲ್ಲ. ಸುಬ್ಬು ಕಿಕ್ ಕೊಡಿ. ಅಲ್ಲಿ ಕೀ ಇಲ್ವಾ? ಕೀ ಇದೆ, ಕಿಕ್ ಹೊಡಿಬೇಕು. ಓಡಿ. ಅಯ್ಯಪ್ಪ ಇದು ಬೇರೆ. ಸ್ವಾಮಿ ಗಟ್ಟಿಗೆ ಹಿಡ್ಕೊಳ್ಳೋಣ. ಚಕ್ರಗಳು ಎತ್ತದ ಮೇಲೆ ಹಿಡ್ಕೊ. ಅಯ್ಯಯ್ಯಯ್ಯಯ್ಯೋ ಏನು ಹೇಳೋ ನಡಿ. ಏನು ಉಳುವೆ. ಒಳ್ಳೆ ಜೋಡಿ. ಅಂಕಲ್ ಹೇಗಿತ್ತು ಖಾರದ ರೊಟ್ಟಿ? ಚೆನ್ನಾಗಿತ್ತು. ಬೆಂಕಿ ಅಲ್ವಾ? ನಮ್ಮ ಅಂಗಡಿ ತರ ಎಲ್ಲೂ ಸಿಗಲ್ಲ. ಏನಕ್ಕ? ಮೀನಿಂಗ್ ಆಫ್ ದ ಫಿಂಗರ್ಸ್ ಕೇಳಿದ್ಯಾ? ಅಂದ್ರೆ ಸರ್? ಅಂದ್ರೆ ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡೋದು. ತಮ್ಮ ಬೆರಳುಗಳಿಗೆ ಅನ್ಕೊಂಡಿದ್ದನ್ನ ಹೇಗಾದ್ರೂ ಮಾಡಿ ಒರೆಸ್ಬಿಡ್ಬೇಕಷ್ಟೇ. ಬೇರೆಯವ್ರ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅದನ್ನ ಯೋಚನೆ ಮಾಡದೆ ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡೋದು. ಆದ್ರೆ ಸರ್, ನಾವು ನಮ್ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೆ ನಮಗ್ ಬೇಕಾಗಿರೋದು ಸಿಗಲ್ಲ ಅಲ್ವಾ? ಅದಕ್ಕೆ ಸ್ವಾರ್ಥ ಅಂತ ಕರೀತಾರೆ. ಸ್ವಾರ್ಥ ಸರ್, ಬೇರೆಯವ್ರಿಗೆ ತೊಂದರೆ ಕೊಟ್ರು ಪರವಾಗಿಲ್ಲ, ನಾವ್ ಚೆನ್ನಾಗಿದ್ರೆ ಸಾಕು ಅನ್ನೋದು ಸ್ವಾರ್ಥ. ನಮ್ಗೇನಾದ್ರೂ ಲಾಭ ಸಿಗ್ಲಿ ಅಂತಾನೋ ಅಥವಾ ದುಡ್ಡು ಸಿಗ್ಲಿ ಅಂತಾನೋ ನಡ್ಕೊಳ್ಳೋದು ಸ್ವಾರ್ಥ. ಸರ್, ನಂಗಂತ ಉದ್ದೇಶ ಏನೂ ಇಲ್ಲ. ನಾನಾಗ ಹೇಳದ್ನ? ಡೈರೆಕ್ಟ್ ಆಗಿ ಹೇಳಲಿಲ್ಲ. ನೀನೇನೇನೋ ಅರ್ಥ ಮಾಡ್ಕೋತೀಯ. ಸರ್, ನಾನ್ ಹೇಳೋದು ಒಂದೇ, ಪ್ರೀತಿನ ಒಪ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಅದಕ್ಕೆ ಬೇರೆ ಹೆಸರಿಡೋದು ತಪ್ಪು. ಹಾಗೇನೆ ಅದನ್ನ ಬೇರೆ ಹೆಸರಲ್ಲಿ ಕರೆದ್ರು ಅದು ಪ್ರೀತಿನೇ. FM ಅಂದ್ರೆ ರೇಡಿಯೋ ಸಿಟಿ 91.1.